ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಈ ಸ್ಟೋರಿ ಏನು ಅಂತಂದರೆ ಪೂರ್ತಿ ಕೇಳಿದರೆ ಮಾತ್ರ ಅರ್ಥವಾಗುತ್ತೆ. ಈ ಸಂಬಂಧಗಳು, ಈ ಲವರ್ಸ್ಗಳು ಬ್ರೇಕಪ್ಸ್ ಅಂದರೆ ಈ ದೂರ ಆಗುತ್ತಾರೆ, ಇಲ್ಲ ಒಂದು ಸಮಸ್ಯೆ ಬಂದಿರುತ್ತದೆ, ಇಲ್ಲ ಅವರಿಬ್ಬರ ಮಧ್ಯದಲ್ಲಿ ಏನೋ ಒಂದು ನೆಗೆಟಿವಿಟಿ ಸಮಸ್ಯೆಗಳು ಬಂದಾಗ ಯಾರಿಂದಲೇ ದೂರವಾಗುತ್ತದೆ. ಈ ತಪ್ಪುಗಳನ್ನ ಬಗ್ಗೆ ಮಾತಾಡಿದರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಲವ್ ಆಗ್ಬೋದು, ಅಟ್ರಾಕ್ಷನ್ ಆಗ್ಬೋದು. ಒಂದು ಹೊಸದಾಗಿ ಒಂದು ಕನೆಕ್ಷನ್ ಬೆಳೀತಾ ಇರುತ್ತೆ. ಆವಾಗಲೇ ಎಲ್ಲ ಮೊದಲಿಂದ ಚೆನ್ನಾಗಿರುತ್ತೆ. ಆ ಚೆನ್ನಾಗಿರೋ ಟೈಮ್‌ನಲ್ಲಿ ಯಾವುದೂ ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಯಾವಾಗ ಕೆಟ್ಟ ಆಲೋಚನೆ ಬರುತ್ತವೆ ಅಂತಂದ್ರೆ, ಯಾವಾಗ ದಿನಗಳು ಜಾಸ್ತಿ ಆಗ್ತಾ ಬರುತ್ತೋ, ಯಾವಾಗ ನೀವು ಜಾಸ್ತಿ ಅವರಿಂದ ಒಂದು ರಿಲೇಶನ್‌ಶಿಪ್ಸ್ ಇಟ್ಕೊಂಡಿರ್ತೀರೋ, ಜಾಸ್ತಿ ನೀವು ಮಾತಾಡೋದ್ರಿಂದ, ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸ್ಟಾರ್ಟಿಂಗ್‌ನಲ್ಲಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಡೌಟ್‌ಗಳನ್ನ ಸ್ಟಾರ್ಟ್ ಆಗುತ್ತೆ. ಡೌಟ್‌ಗಳು ಸ್ಟಾರ್ಟ್ ಆಗಕ್ಕೆ ಕಾರಣ, ಬ್ರೇಕಪ್ ಆಗಕ್ಕೆ ಕಾರಣಗಳು ಅಂದ್ರೆ ಅದನ್ನು ಹೇಳ್ತೀನಿ. ಪೂರ್ತಿ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಬ್ಬರು ಲವರ್ಸ್‌ಗಳು ದೂರ ಆಗಕ್ಕೆ ಮೇನ್ ರೀಸನ್ಸ್ ಯಾರಿಂದಲೇ ದೂರ ಆಗುತ್ತೆ. ಜಾಸ್ತಿ ನಾವು ಪರ್ಸೆಂಟೇಜ್‌ನಲ್ಲಿ ಇಟ್ಕೊಂಡ್ರೆ ಹುಡುಗಿಯರ್ಲಿಂತಾನೆ ಬ್ರೇಕಪ್‌ಗಳು ಆಗಿದಾವೆ. ಲವರ್ಸ್‌ಗಳು, ಒಬ್ಬ ಹುಡುಗ ಯಾವತ್ತೂ ಕೂಡ ಬ್ರೇಕಪ್ ಮಾಡ್ಕೊಂಬೋದಿಲ್ಲ. ಯಾವತ್ತೂ ಕೂಡ ಅಂದ್ರೆ ಇರ್ಬೋದು, ಬಟ್ ಬಹಳ ಕಡಿಮೆ. ಈ ಲವರ್ಗಳಿಗೆ ದೂರ ಆಗಕ್ಕೆ ಕಾರಣ ಮೇನ್ ರೀಸನ್ ಹುಡುಗಿಯರಿಂದನೇ. ಈ ಹುಡುಗಿಯರೇ ಬ್ರೇಕಪ್ ಮಾಡ್ಕೋತಾರೆ. ಹುಡುಗಿಯರು ದೂರ ಮಾಡಿದ್ರೇನೆ ಹುಡುಗನ ಲವ್ ದೂರ ಆಗುತ್ತೆ. ಬಟ್ ಹುಡುಗ ಯಾವತ್ತೂ ದೂರ ಮಾಡೋದಿಲ್ಲ. ಕೆಲವೊಬ್ಬರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಈ ಒಳ್ಳೆಯವ್ರ ಬಗ್ಗೆ ಅಲ್ಲ, ಕೆಲವೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಸೊ ಹೇಳಬೇಕಾಗಿದ್ದು ಏನು ಅಂತಂದ್ರೆ, ಈ ಲವ್‌ನಲ್ಲಿ ಎಲ್ಲ ಚೆನ್ನಾಗಿರೋ ಟೈಮ್‌ನಲ್ಲಿ ಯಾರಿಗೂ ನೆನಪು ಬರೋದೇ ಇಲ್ಲ. ತುಂಬಾ ಅವ್ರ ಬಾಂಡಿಂಗ್ ಚೆನ್ನಾಗಿರುತ್ತೆ. ಎಲ್ಲ ಓಕೆ ಇರುತ್ತೆ ಸ್ವಲ್ಪ ದಿನ. ಆಮೇಲೆ ಒಂದು ಸ್ಟಾರ್ಟ್ ಆಗುತ್ತದೆ. ಬ್ರೇಕಪ್ಸ್ ಮಾಡೋ ಕಾರಣಗಳೇ ಮೇನ್ ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು. ಅದು ಒಂದು ರಿಲೇಶನ್‌ಶಿಪ್ ದೂರ ಆಗೋಕೆ ಕಾರಣ ಯಾರಿಂದಲೇ ದೂರ ಆಗುತ್ತೆ ಅಂದರೆ ಹುಡುಗಿಯರಿಂದೇ. ಹುಡುಗಿಯರು ಯಾವತ್ತ ದೂರ ಆಗುತ್ತಾರೋ, ಯಾವಾಗ ಇವ್ರು ಮಾತಾಡೋದಿಲ್ಲ, ಯಾವಾಗ ರೆಸ್ಪಾನ್ಸ್ ಮಾಡೋದಿಲ್ಲ, ಹುಡುಗ ಅವ್ರನ್ನ ಪದೇ ಕೇಳಿ ಅವನು ದೂರ ಆಗುತ್ತಾನೆ. ಬಟ್ ಅವನು ದೂರ ಆಗೋದೇ ಇಲ್ಲ. ಕೆಲವೊಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಕೆಲವೊಬ್ರು ಸ್ಟೋರಿಗಳೇ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ಒಂದು ತಪ್ಪುಗಳನ್ನ ಬಗ್ಗೆ ಮಾತಾಡಿದ್ರೆ, ಈ ರಿಲೇಶನ್‌ಶಿಪ್ ಕೆಲವೊಂದು ತಪ್ಪುಗಳೇನಿರ್ತವೆ, ಆ ತಪ್ಪುಗಳನ್ನು ಹೇಳಬೇಕಾಗಿದ್ರೆ, ಹುಡುಗಿಯರ ಬಗ್ಗೆ ಮಾತಾಡ್ಬೇಕಾಗಿದ್ರೆ, ಕೆಲವೊಬ್ಬರ ಬಗ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಯಾರು ಮಾಡಿರ್ತಾರೋ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಒಳ್ಳೆಯವ್ರ ಬಗ್ಗೆ ನಾನು ಯಾವತ್ತೂ ಹೇಳ್ತಾನೇ ಇಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈ ಕೆಲಸ ಮಾಡಿದವ್ರಿಗೆ ಮಾತ್ರ ಅದು ಅಲ್ಲಿ ತಲುಪುತ್ತದೆ. ಸೊ ಕೆಲವೊಬ್ಬರ ಬಗ್ಗೆ ಹೇಳ್ಬೇಕಾಗಿದ್ರೆ, ಹೇಗೆ ಮೋಸಗಳನ್ನು ಮಾಡುತ್ತಾರೆ, ಹೇಗೆ ರಿಲೇಶನ್‌ಶಿಪ್ ದೂರ ಆಗುತ್ತವೆ, ಹೇಗೆ ಡೌಟ್‌ಗಳನ್ನು ಬರುತ್ತವೆ ಅಂತಂದರೆ, ಒಂದು ಸಿನ್ಸಿಯರ್ ಲವ್ ಸ್ಟಾರ್ಟ್ ಆದಾಗ ಅವ್ರ ಜೊತೆ ತುಂಬಾ ಸಿನ್ಸಿಯರ್ ಆಗಿ ಮಾತಾಡುತ್ತಾರೆ. ಎಲ್ಲಾನು ಓಕೆ ಇರುತ್ತೆ. ಕೆಲವು ದಿನಗಳಾಗಿದ ನಂತರ, ಇಲ್ಲ ಕೆಲವು ತಿಂಗಳಾಗಿದ ನಂತರ ಹೇಗೆ ಹಳೆ ಆಗ್ತಾ ಬರುತ್ತೋ ಆವಾಗ ಸ್ವಲ್ಪ ಕಡಿಮೆ ಆಗ್ತಾ ಬರೋದರಿಂದ ಇನ್ನು ಯಾರಾದರೂ ಹೊಸ ಪರಿಚಯ ಆಗಬಹುದು. ಸೊ ಇವ್ರು ಏನು ಮಾಡುತ್ತಾರೆ ಅಂತಂದ್ರೆ, ಹಳೆ ಲವರ್‌ನ ಮುಚ್ಚಿಟ್ಟು ಹೊಸ ಲವರ್‌ನ ಜಾಸ್ತಿ ಇಂಟ್ರೆಸ್ಟ್ ಬೆಳೆಸ್ಕೊತಾರೆ. ಯಾವಾಗ ಹಳೆ ಲವರ್‌ನ ಕಡಿಮೆ ಮಾಡ್ತಾ ಇರುತ್ತಾರೋ, ಯಾವಾಗ ಮಾತಾಡೋದು ಇಂಟ್ರೆಸ್ಟ್ ಕಡಿಮೆ ಇರುತ್ತೋ ಅವಾಗ ಇನ್ನೊಬ್ಬರ ಮೇಲೆ ಹೋಗಿ ಬಿಡುತ್ತದೆ. ಇಲ್ಲ ಇನ್ನೊಬ್ಬರ ಬಗ್ಗೆ ಇಂಟೆನ್ಷನ್ ಇಲ್ಲ, ಏನೋ ಸಂಬಂಧ ಇಟ್ಕೋತಾರೆ. ಬಟ್ ಈ ಹಳೆ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಹೇಳೋದೇ ಇಲ್ಲ. ತುಂಬಾ ಜನ ಆಗಿದ್ದಾವೆ. ಅದೇ ಸ್ಟೋರಿ ಹೇಳ್ತಾ ಇದ್ದೀನಿ. ಈ ಮಾಡೋದರಿಂದ ಸಿನ್ಸಿಯರ್ ಮಾಡೋ ವ್ಯಕ್ತಿ ಫಸ್ಟ್ ಲವರ್ ಯಾಕೆ ಕಡಿಮೆ ಮಾತಾಡ್ತಾ ಇದ್ದಾರೆ, ಕೇರೆ ಮಾಡ್ತಾ ಇಲ್ಲ ಇಂತ ಡೌಟ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಯಾಕೆ ಡೌಟ್ ಹಿಡಿಯಕ್ಕೆ ಸ್ಟಾರ್ಟ್ ಮಾಡುತ್ತಾನೆ ಅಂದ್ರೆ ಇವರೇ ಮಾಡ್ಕೋತಾರೆ. ಯಾಕೆ ಮೊದಲಿನ ತರ ಇರೋದಿಲ್ಲ, ಇವಾಗ ಜಾಸ್ತಿ ಫೋನ್ ಬಿಜಿ ಬರೋದು, ಇಲ್ಲ ಸುಳ್ಳು ಜಾಸ್ತಿ ಹೇಳೋದು, ಹೀಗೆ ಇಂಥವೆಲ್ಲ ನೂರಾರು ಅವನಿಗೆ ಡೌಟ್ ಬಂದ ಲವ್ ಮೇಲೆ, ಇಲ್ಲ ಅವ್ರ ಮೇಲೆ, ವ್ಯಕ್ತಿ ಮೇಲೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರುತ್ತವೆ, ನೆಗೆಟಿವ್ ಥಿಂಗ್ಸ್ ಬರುತ್ತವೆ, ಜಗಳಗಳು ಆಗುತ್ತವೆ. ಇವೆಲ್ಲ ಇವರೇ ಮಾಡೋ ಕಾರಣ. ಸೊ ಅವಾಗ ಏನ್ ಮಾಡುತ್ತಾರೆ, ಹಳೆಯಲ್ಲಿ ಅವರಿಗೆ ಗೊತ್ತಾಗಬಾರದು ಏನ್ ಮಾಡಿದ್ರು ಕೂಡ ಅಂತ ಏನ್ ಮಾಡ್ತಾರೆ, ಇವ್ರನ್ನ ಬ್ಲಾಕ್ ಮಾಡಿ ಅವ್ರನ್ನ ಮಾತಾಡೋಕೆ ಸ್ಟಾರ್ಟ್ ಮಾಡುತ್ತಾರೆ. ಯಾವುದೋ ಒಂದು ಕ್ವಶನ್ ಕೇಳಿದಾಗ ಯಾವುದೋ ಒಂದು ಸುಳ್ಳು ಹೇಳುತ್ತಾರೆ. ಅವಾಗಲೇ ಇನ್ನೂ ಜಾಸ್ತಿ ಡೌಟ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಒಂದು ತಪ್ಪು ಮುಚ್ಚಿಕೊಳ್ಳಕ್ಕೆ ಇನ್ನೊಂದು ತಪ್ಪು ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ವಿಷಯ ಏನಂತ, ಈ ತಪ್ಪು ಅಂತ ಇದ್ರೂ ಕೂಡ ಮತ್ತೆ ಅದೇ ತಪ್ಪು ಮಾಡಿರುತ್ತಾರೆ ಕೆಲವರು. ಯಾಕೆ ಅಂದ್ರೆ ಅವ್ರು ಕೆಲವು ಸಂತೋಷ ಅಂದ್ರೆ ಆ ಸಮಯದಲ್ಲಿ ಕೆಲವು ಸಂತೋಷ ಸಿಗುತ್ತೆ ಅಂದ್ರೆ ಕೇವಲ ಆ ಸಮಯ ಮಾತ್ರ ನೋಡುತ್ತಾರೆ. ಬಟ್ ಮುಂದೆ ಏನಾಗುತ್ತೆ ಅಂತ ನೋಡುತ್ತಾ ಇಲ್ಲ. ಸೊ ಈ ಹಳೆ ಲವರ್‌ಗೆ ಸಿನ್ಸಿಯರ್ ಮಾಡೋ ವ್ಯಕ್ತಿ ಗೊತ್ತಾದಾಗ ಅವ್ರ ಬಗ್ಗೆ ಕೆಟ್ಟದಾಗಿ ಥಿಂಕ್ ಮಾಡಿರುತ್ತಾರೆ.
ಆ ಥಿಂಕ್ ಬರೋಕೆ ಮೊದಲ ಯಾರ್ದು ತಪ್ಪಂದ್ರೆ ಇವ್ರೇ. ಆ ಥಿಂಕ್ ಬರೋ ಕಾರಣ ಯಾರಂದ್ರೆ ಇವ್ರದೇ. ಇವ್ರು ಆ ತರ ಮಾಡಿಲ್ಲ ಅಂದ್ರೆ ಆ ಥಿಂಕ್ ಬರ್ತಾನೆ ಇರ್ಲಿಲ್ಲ. ಆಲ್ರೆಡಿ ಲವರ ಇಟ್ಟುಕೊಂಡು ಇನ್ನೊಬ್ಬರಿಗೆ ನೋಡೋದು ತಪ್ಪು. ಇವ್ರನ್ನ ಬ್ಲಾಕ್ ಮಾಡಿ ಇನ್ನೊಬ್ರಿಗೆ ಮಾತಾಡೋದು ತಪ್ಪು. ಇದೇ ಮೇನ್ ರೀಸನ್ಸ್. ಒಬ್ಬರಿಗೆ ಮರಿಬೇಕು ಯಾಕೆ ಅಂದ್ರೆ ಈಗ ಇನ್ನೊಬ್ಬರಿಗೆ ನೋಡ್ತಾ ಇದ್ರು ಕೂಡ ಹಳೆ ಲವರ್ನ ಪೂರ ಫುಲ್ ಆಗಿ ಇಬ್ಬರು ಬ್ರೇಕಪ್ ಮಾಡಿಕೊಂಡು ಇನ್ನೊಂದು ನೋಡಬೇಕು. ಬಟ್ ಇವ್ರನ್ನ ಬ್ಲಾಕ್ ಮಾಡಿ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಮಾತಾಡಬಾರದು. ಇದು ಮೇನ್ ರೀಸನ್ಸ್. ಹುಡುಗರು ಬಿ ಅದೇ ತರ ಒಂದು ಒಳ್ಳೆ ಲಾಯಲ್ಟಿ ಇರಬೇಕು. ಲಾಯಲ್ಟಿ ಅಂತಂದ್ರೆ ಯಾವುದೇ ತಪ್ಪು ಮಾಡಲ್ದಂಗ ಇರಬೇಕು. ಯಾಕೆಂದ್ರೆ ಪ್ರೀತಿ ಅಂದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಆ ಪ್ರೀತಿ ಬೆಲೆ ಜಾಸ್ತಿ ಇರುತ್ತೆ. ಸೊ ಯಾವುದೋ ಒಂದು ನೀವು ತಪ್ಪು ಮಾಡೋದಕ್ಕೆ ಒಂದು ಪ್ರೀತಿ ಪದ ಬಳಸುತ್ತಾರೆ ಕೆಲವೊಬ್ಬರು. ಹೀಗಾಗಿ ಕೆಲವು ದೂರಗಳು ಆಗ್ತಾ ಇದೆ, ಕೆಲವು ಬ್ರೇಕಪ್ಸ್ಗಳು ಆಗುತ್ತವೆ. ಈ ಲವರ್ಸ್ಗಳು ಬ್ರೇಕಪ್ ಆಗೋಕ್ಕೆ ಕಾರಣ ಏನಂತಂದ್ರೆ ಇಬ್ಬರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ತಪ್ಪುಗಳನ್ನ ಹಿಡಿದಾಗ ತಪ್ಪುಗಳನ್ನ ನೀ ತಪ್ಪು ಮಾಡಿದಿ ಅಂತ ಪದೇ ಪದೇ ಅವ್ರನ್ನ ನಿಂದಿಸಿದಾಗ ಅವರು ಬ್ರೇಕಪ್ ಮಾಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ಜನ ಹುಡುಗಿಯರ ಮಾಡ್ಕೋತಾರೆ. ನೀ ತಪ್ಪು ಮಾಡಿದಿ ಅಂತ ಒಂದು ನಟನೆ ಮಾಡುತ್ತಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಯಾವಾಗ ತಪ್ಪು ಪ್ರೂಫ್ ಇಕ್ಕಿರ್ತೀರಿ ನೋಡಿ ಆವಾಗಲೇ ಬ್ರೇಕಪ್ ಆಗ್ಬೋದು. ಅವಾಗ ಏನು ಮಾಡುತ್ತಾರೆ ಅಂತ ಈ ಹಳೆ ಲವರ್ನ ಯಾರು ತಪ್ಪು ಮಾಡ್ಯಾರಂತ ಪದೇ ಪದೇ ಅವ್ರು ಟಾರ್ಚರ್ ಕೊಡ್ತಾರ ಅವ್ರನ್ನ ದೂರ ಮಾಡಿಕೊಂಡು ಮತ್ತೆ ಈ ಹೊಸ ಲವರ್ ಜೊತೆ ಕನೆಕ್ಟ್ ಆಗುತ್ತಾರೆ. ಜಾಸ್ತಿ ಅವ್ರಿಗೆ ಮಾತಾಡುತ್ತಾರೆ, ಇವ್ರಿಗೆ ಕಡಿಮೆ ಮಾಡುತ್ತಾರೆ, ಇನ್ನೊಬ್ಬರಿಗೆ ಮಾತಾಡುತ್ತಾರೆ. ಇದೇ ರೀತಿ ನಡೀತಾ ಇದೆ. ಸೊ ಯಾರ ಬಗ್ಗೆನೂ ನಾನು ಮಾತಾಡ್ತಿಲ್ಲ, ಮಾಡೋರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಯಾರು ಮಾಡಿಲ್ಲ ಅವರಿಗೆ ಹತ್ತೋದೇ ಇಲ್ಲ. ಈ ಸ್ಟೋರಿ ಅವರಿಗೆ ಅಲ್ಲ, ಒಳ್ಳೆಯವರಿಗೆ ಮಾತ್ರ ನಾನು ಯಾವುದೇ ಮಾತು ಹೇಳ್ತಾ ಇಲ್ಲ. ಕೆಟ್ಟವರಿಗೆ, ಈ ತರ ಮಾಡಿದವರಿಗೆ ಅವರಿಗೆ ಈ ಸ್ಟೋರಿ. ಈ ಮಾಡೋದ್ರಿಂದ ಕೆಲವು ಸಮಯಗಳು ಸಿಗುತ್ತವೆ ಅನ್ನೋ ಸಂತೋಷ. ಬಟ್ ನಿಮ್ಮ ಕ್ಯಾರೆಕ್ಟರ್ಗಳನ್ನ ನೀವೇ ಹಾಳು ಮಾಡ್ಕೋತಾ ಇದ್ರೆ. ನಿಮ್ಮ ಕ್ಯಾರೆಕ್ಟರ್ ಒಂದು ಲೆವೆಲ್ನಲ್ಲಿ ಇಟ್ಕೋಬೇಕು. ಬಟ್ ಒಂದು ತಪ್ಪು ಮಾಡುವ ಮೊದಲು 100 ತಪ್ಪುಗಳನ್ನು ಮಾಡಿ ನಾನು ಒಳ್ಳೆಯವನಂತಂದ್ರೆ ಯಾರು ಒಪ್ಪುವುದೇ ಇಲ್ಲ. ಇದು ತಪ್ಪಂತ ಗೊತ್ತಿದ್ರು ಕೂಡ ನೀವು ತಪ್ಪು ಮಾಡ್ತಾ ಇದ್ದಾನ ಅವರೇ ದೊಡ್ಡ ಮಹಾತ್ಮಗಳು. ಏಕೆಂದರೆ ಇದು ಕೆಲ್ಸದ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತ ಗೊತ್ತು. ನನ್ನ ರಿಲೇಶನ್ಶಿಪ್ ನಲ್ಲಿ ಮೋಸ ಮಾಡ್ತಿದ್ದೀನಿ ಅನ್ನೋ ಗೊತ್ತು. ಕೇವಲ ಒಂದು 5-10 ಸುಖ ಸಲುವಾಗಿ ಒಂದು ಎಂಜಾಯ್ ಕೊಡುತ್ತೇವೆ ನೋಡಿ, ಆ ಸ್ವಲ್ಪ ಹೊತ್ತಿಗೆ ಎಂಜಾಯ್ ಸಲುವಾಗಿ ಅವ್ರನ್ನ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊತಾ ಇದ್ದಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಒಬ್ಬರನ್ನ ರಿಲೇಶನ್ಶಿಪ್ ಹೋಗ್ಬೇಕಂದ್ರೆ ನಿಮ್ಮ ಹಳೆ ಲವರ್ನ ಫುಲ್ ಬ್ರೇಕಪ್ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗ. ಬಟ್ ಇವ್ರಿಗೆ ಬ್ಲಾಕ್ ಮಾಡಿ ಇನ್ನೊಬ್ಬರಿಗೆ ಮಾತಾಡಿದ್ರೆ, ಇವರ ಬ್ಲಾಕ್ ಮಾಡಿದಾಗ ಯಾಕೆ ಬ್ಲಾಕ್ ಮಾಡ್ತಾರೆ? ಏನೋ ಒಂದು ರಿಸ್ಟ್ರಿಕ್ಟ್ಸ್ಗಳನ್ನ ಹೇಳುತ್ತಾರೆ. ನಾ ಹಾಗಿದ್ದೀನಿ ಹೇಗಿದ್ದೀನಿ, ಯಾರೋ ಬಂದ್ರೆ ಬಿಜಿ ತರ ಸುಳ್ಳುಗಳನ್ನ ಹೇಳಿದಾಗ ಅವಾಗ ಡೌಟ್ ಬರುತ್ತೆ. ಸೊ ಇಂಥವೆಲ್ಲ ಮಾಡಕ್ ಹೋಗ್ಬಿಡಿ. ಲವ್ ಮಾಡಿದ್ರೆ ಒಂದು ಲಾಯಲ್ಟಿಯಾಗಿ ಲವ್ ಮಾಡಿ. ಇಲ್ಲ ಅಂತಂದ್ರೆ ಲವ್ ಮಾಡಕ್ಕೆ ಹೋಗ್ಬಿಡಿ. ನಿಮ್ಮ ಲೈಫ್ ಚೆನ್ನಾಗಿದೆ ಲೈಫ್ ಹಾಳು ಮಾಡ್ಕೊಡಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದು ಬ್ರೇಕಪ್ ಆಗೋಕ್ಕೆ ಕಾರಣ ಮೇನ್ ರೀಸನ್ಸ್ ಅಂತ ಹುಡುಗಿಯರಿಂದಲೇ ಜಾಸ್ತಿ ಬ್ರೇಕಪ್ ಆಗೋದು, ಹುಡುಗರಿಂದ ಬಹಳ ಕಡಿಮೆ ಆಗೋದು. ಹುಡುಗಿ ಯಾವತ್ತು ಇವರಿಂದ ಮಾತಾಡೋದಿಲ್ಲ, ಕಾಲ್ ಮಾಡೋದಿಲ್ಲ, ಯಾವಾಗ ದೂರ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಹುಡುಗ ಇವ್ರು ಕೇರ್ ಮಾಡಿಲ್ಲ ಅಂತ ಮರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಅವನಾಗಿ ಅವನು ಯಾವತ್ತು ಬ್ರೇಕಪ್ ಮಾಡ್ಕೊಂಬಂದಿಲ್ಲ. ಕೆಲವ್ರ ಬಗ್ಗೆ ಮಾತಾಡ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ನೀವು ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.